स्वागत है आपका बी न्यूज नेशन में। मैं हूं आबिद हुसैन शेख। इंजीनियर ने की बीवी की हत्या, क्या 5 साल का बेटा बनेगा गवाह। चामराजनगर में एक दिल दहलाने वाली घटना घटी। 2011 जून में नसीमा खानम महिला चामराजनगर के मुबारक मोहल्ले का निवासी नेरावरी जल विभाग का जूनियर इंजीनियर यासीन शरीफ के साथ शादी हुई थी। इन दोनों मियां बीवी के गृहस्थी में अनबन को लेकर पहले ही से मुकदमा मैसूर महिला पुलिस थाने में दाखिल किया गया था, जबकि विराजपेट कोर्ट में दोनों मियां बीवी ने आपसी रजामंदी से पिछले महीने ही एक साथ रहने का निर्णय लिया था। नसीमा खानम अपने पति यासीन शरीफ के घर रह रही थी। साथ साथ नसीमा के पिता रजाक खान भी बेटी के ससुराल में ही थे। पत्नी का सबसे भरोसे वाला व्यक्ति उसका पति होता है। आज सुबह करीब 5:35 पर दामाद यासीन शरीफ अपने कमरे से फरार हुआ। तब शक पर रजाक खान बेटी के कमरे में गए तो बेटी को उठाने की कोशिश की। बेटी को मुर्दा हालत में पाया। इस घटना को लेकर रजाक खान ने चामराजनगर पुलिस थाने में दामाद पर कत्ल का आरोप लगाते हुए मामला दर्ज किया, जबकि यासीन शरीफ का 5 साला बेटा इस घटना का चश्मदीद गवाह के रूप में माना जा रहा है। क्या अब ये बच्चा ही मां के कातिल का पर्दाफाश करेगा, देखना बाकी है। ಪ್ರೆಗ್ನೆಂಟ್ ಮಾಡಿ ಒಂದು ಮಗುನ ನೋಡಿದ ಇಂಜಿನಿಯರ್ ಅಲ್ಲ, ಯಾವ ಡಿಗ್ರಿ ಆದರೂ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿ ಮನಸ್ಸತ್ತು ಇಲ್ಲ ಮನಸ್ಸಿಗೆ ಇವ್ರಿ ಬೇಡ ಮಕ್ಕಳಲ್ಲೇ ಅದ್ರ ಹೋಗ್ಲಿಪ್ಪ ಒಂದ್ಸಾರಿ ತಾನೇ ತಪ್ಪು ಮಾಡ್ತಾರಲ್ಲ, ಹೋಗ್ಲಿ ಅಂದ್ರೆ ಬಿಟ್ಟು ಮತ್ತೆ ಸೇರಿಸ್ಕೊಂಡು ನನ್ನ ಮನೇಲಿ ಗಂಡ ಹಾಕಿ ಇರಿಸ್ಕೊಂಡು 2 ವರ್ಷ. ಆಮೇಲೆ ಏನಾಯ್ತು, ನಮ್ಮ ಮನೇಲಿ ಏನಾಯ್ತು ಅಂತ ಹೇಳಿದ್ರೆ, ನಾವಿಬ್ಬರು ಪೇಷಂಟ್ರು, ನಾನು ನಮ್ಮ ವೈಫು. ಅದು ನಮಗೇನಾಯ್ತದೆ, ಅಳಿಯನ ಮಗಳನ್ನ ಇಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿಲ್ಲ ಅಂತ ಎಲ್ಲರೂ ಬಂದು ಹೇಳಿದ್ರು. ಚೆನ್ನಾಗಿಲ್ಲ, ನೀವು ಎಷ್ಟು ಇದನ್ನು ನೋಡಿ ಬೇಡ, ಅವ್ರನ್ನ ಬೇರೆ ಮಾಡಿದ್ರು. ನಾನು ಮಾಡಿದೆ, ಅಳಿಯನ್ಗೆ ಹೇಳ್ಬಿಟ್ಟೆ, ನೋಡಿ ನೀವು ಮದುವೆ ಆಯಿತು ಎಲ್ಲ ಆಯಿತು, ನೀವು ಕರ್ಕೊಂಡು ಹೋಗ್ಬಿಡಿ ಮಗಳನ್ನ ಕರ್ಕೊಂಡು, ನೀವು ಬೇರೆ ಹೀಗಿದೆ. ಅವನೇನು ಮಾಡ್ದ, ಸರಗೂರಿಗೆ ಕರ್ಕೊಂಡು ಹೋಗ್ಲಿಲ್ಲ, ಮೈಸೂರಿಗೆ ಬಾಡಿ ಮಾಡಿ ಇಟ್ಟ. ತಂಗಿ ಮನೆ ಪಕ್ಕದಲ್ಲೇ ಬಾಡಿ ಮನೆ ಮಾಡಿ ಇಟ್ಟ. ಬಾಡಿ ಮನೆ ಇವಳತ್ರನೇ ಮಾಡಿಸ್ಕೊಂಡ, ಅವ್ನು ಮಾಡಿಸ್ಲಿಲ್ಲ, ಅವನ ಹೆಸರು ಬೇಡ ಅಂತೇಳಿ ಮಾಡಿಸ್ಕೊಂಡು ಇಟ್ಟವನೇನು ಮಾಡ್ದ, ಹುಬ್ಳಿಂದ ಕೆಲಸ ಮಾಡ್ತಿದ್ದ, ಶನಿವಾರ ಬರ್ತಿದ್ದ, ಸೋಮವಾರ ಬರ್ತಿದ್ದ ಡ್ಯೂಟಿ. ಹಾಗೆ ಗಾಡಿ ಓಡ್ತಿತ್ತು. एक साल ಹಿಂಗಾಗಿ ನನಗೆ ಹೇಳಿದೆ, ಪಾಪ ಏನು ಮಾಡೋದು ಈಗ, ಅವನಿಗೆ ಚಿನ್ನ ಇತ್ತು, ನೆಕ್ಲೆಸ್ ಇದೆಲ್ಲ ಮಲ್ಬಾರ್ ಗೋಲ್ಡ್ ಇಂದಲೇ ತಗೊಂಡು ಸರ್, ಅದು 1.5 ಲಕ್ಷದ ಚಿನ್ನ ಇತ್ತು. ಆಮೇಲೆ ಬೇರೆ ಅವಳು ಮಾರ್ಸ್ಬಿಡ್ತು, 1.5 ಲಕ್ಷ ಎಲ್ಲ ಮಾಡಿ ದುಡ್ಡು ಕೊಟ್ಟಾಯ್ತು ಇವ್ನಿಗೆ. ದುಡ್ಡು ಅಂದ್ರೆ ಚಿನ್ನ ಮಾರುವಾಗ ಕಮ್ಮಿ ಮಾರೋ ದುಡ್ಡು ಕಮ್ಮಿ ಒಂದೂವರೆ ಬರ್ತಿದ್ದ. ಹೋಯ್ತಾ ಕಡೆಗೆ ನೋಡ್ಬೇಕಾದ್ರೆ ಒಂದು ದಿವಸ ಬಂದ, ನಾನು ಸ್ವಲ್ಪ ಮಗುನ ಸ್ಕೂಟರ್ಲಿ ಒಂದು ರೌಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಸೀದಾ ಮಗುನ ಕರ್ಕೊಂಡು ಇವರ ಊರು ಸರ್ಗೋಡು ತಂದೆ ತಾಯಿದು ಊರಿಗೆ ಬಂದ್ಬಿಟ್ಟ. ಮಗುನ ಕರ್ಕೊಂಡು ಇವಳು ಮಗಳು ಏನು ಮಾಡಿದ್ರು, ನನ್ನ ಮಗು ಹೀಗೆ ಹೋಗಿದಪ್ಪ ಏನೋ ತರ್ಲಿಕ್ಕೆ ಅಂತೇಳಿ ಕರ್ಕೊಂಡು ಮಗುನ ಅವರು ಎಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ 2 ಗಂಟೆ ಕಾದ್ರು, ಬರಲಿಲ್ಲ. ಆಮೇಲೆ ಫೋನ್ ಅಲ್ಲಿಗೆ ಮಾಡ್ಬೇಕಾದ್ರೆ ಅಲ್ಲಿ ಅವೆಲ್ಲ ಹೇಳಿದವ್ರು, ಯಾಕೆ ಹೀಗೆ ಮಾಡಿದ್ರಿ, ನಿಮ್ಮ ಮಗು ತಾನೆ, ನಿಮ್ಮ ಮಗು ನೀವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬಾರ್ದು, ಅಜ್ಜಾಜಿ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ನಾವೇನು ಹೇಳಿದ್ರು. ನೋಡಿ ಇವರು ಅಣ್ಣ ಅವರು ಅಮ್ಮ ಹೀಗೆ ಮಾಡಿಬಿಟ್ಟಿದ್ದಾನೆ ನೋಡಿ, ಹೀಗೆ ಏನು ಜಗಳ ಏನೂ ಆಗಲಿಲ್ಲ. ಮಗುನ ನಾನು ಕೊಡೋಕ್ಕೆ ಹೇಳಿದೆ, ತಾಯಿ ಮಗುನಿಂದ ಬಂದು ನಮಗೆ ಯಾಕೆ ಮಗು ನಾ ಕೊಡೋಲ್ಲ, ತಾಯಿ ಹತ್ರ ಕೊಡು. ತಾಯಿ ಕೊಡಲಿಲ್ಲ, ತಳ್ಬಿಟ್ಟಲ್ಲ ಮಗು, ತಾಯಿ ತಳ್ಬಿಟ್ಟ. ನನಗೆ ಬಂದೇನು ಮಾಡ್ದ, ನನಗೆ ಬಂದು ಹೊಡೆದು ಬಿಟ್ಟ. और खबरों के लिए देखते रहिए बी न्यूज नेशन।